ವಿಶ್ವದಾದ್ಯಂತ ಇವತ್ತು ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣ ಮಧ್ಯಾಹ್ನ 3:13ಕ್ಕೆ ಚಂದ್ರಗ್ರಹಣ ಆರಂಭ ಆಗತ್ತೆ. ಇಂದು ಸಂಜೆ 6:47ಕ್ಕೆ ಚಂದ್ರಗ್ರಹಣ ಅಂತ್ಯ ಆಗತ್ತೆ. ಭಾರತದಲ್ಲಿ ಒಟ್ಟು 21 ನಿಮಿಷಗಳ ಕಾಲ ಗ್ರಹಣ ಗೋಚರ ಆಗಲಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ಗೋಚರ ಆಗತ್ತೆ. ರಾಜ್ಯದ ದೇಗುಲಗಳಲ್ಲಿ ದರ್ಶನದ ಸಮಯ ಬದಲಾಗ್ತಾ ಇದೆ. ಅಂದರೆ ಗ್ರಹಣ ಅಂತ ಅಂದಾಗ ಕೆಲವೊಂದಷ್ಟು ದೇವಸ್ಥಾನಗಳು ಬಂದಾಗ್ತಾ ಇರೋದು, ಬಾಗಿಲು ಹಾಕ್ತಾ ಇದ್ದಾರೆ. ಹಾಗಾಗಿ ಈ ದರ್ಶನದ ಸಮಯ, ಮಹಾಮಂಗಳಾರತಿ ಸಮಯ, ಪೂಜಾ ಸಮಯ ಅಂತೆಲ್ಲ ಇತ್ತಲ್ಲ, ಅದನ್ನು ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ. ಕೆಲವರು ಇದನ್ನು ಸೂತಕದ ಸಮಯ ಅಂತ ಕೂಡ ಕರೀತಾರೆ, ಗ್ರಹಣ ಪ್ರಾರಂಭವಾಗುವಂಥ ಸಮಯವನ್ನು. ಸೊ ಹಾಗಾಗಿ ದೇವಸ್ಥಾನಗಳಲ್ಲಿ ಆಚರಣೆ ವಿಚಾರ ಇದೆಲ್ಲವನ್ನು ಒಂದು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಕೂಡ ಆಗಿದೆ. ಮಧ್ಯಾಹ್ನ 3:20ರಿಂದಲೇ ಶುರುವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಸಂಜೆ 6:40ವರೆಗೂ ಇರಲಿದೆ. ಆದರೆ ನಮ್ಮಲ್ಲಿ 21 ನಿಮಿಷಗಳ ಕಾಲ ಈ ಗ್ರಹಣ ಗೋಚರವಾಗಲಿದೆ ಅನ್ನೋದನ್ನು ತಿಳಿಸಲಾಗ್ತಾ ಇದೆ. ಕೆಲವು ಕಡೆಯಲ್ಲೆಲ್ಲ ಈಗಾಗಲೇ ಗ್ರಹಣ ಪ್ರಾರಂಭಕ್ಕಿಂತ ಮುಂಚಿತವಾಗಿಯೇ ಆಹಾರ ಸೇವನೆ ಮಾಡಬೇಕು, ಗ್ರಹಣ ಪ್ರಾರಂಭದ ನಂತರ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆಲ್ಲ ಈ ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯ, ಆನಂತರ ಊಟ ಉಪಹಾರ ಏನಾದ್ರು ಮಾಡೋದಿದ್ದರೆ ಈಗಲೇ ಮಾಡಿಕೊಳ್ಳುವಂಥದ್ದು ನಡೀತಾ ಇದೆ. ಕೆಲವು ದೇವಸ್ಥಾನಗಳನ್ನೆಲ್ಲ ಸ್ವಚ್ಛ ಮಾಡಿ ಬಂದ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಎಂದಿನಂತೆ ಪೂಜಾ ಕಾರ್ಯಗಳು ನಡೆಯುತ್ತೆ, ಯಾವುದೇ ರೀತಿಯಾದಂಥ ಬದಲಾವಣೆಗಳನ್ನು ಮಾಡಿಕೊಳ್ಳಲ್ಲ ಅಂತ ಹೇಳಿರೋದು ಕೂಡ ಇದೆ. ಈ ಚಂದ್ರಗ್ರಹಣ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ ಏನು ಎತ್ತ ಅಂತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಈಗಾಗಲೇ ಅನೇಕ ಜ್ಯೋತಿಷಿಗಳು ಅವರವರ ವಿಚಾರವನ್ನು ತಿಳಿಸಿದ್ದಾರೆ. ನಿಮ್ಮ TV5ನಲ್ಲೂ ಕೂಡ ನೀವು 10 ಗಂಟೆಯಿಂದ ಗಮನಿಸಿದರೆ ಈ ಗ್ರಹಣದ ಎಫೆಕ್ಟ್ ಹೇಗಿರುತ್ತೆ ಮತ್ತು ಯಾವ್ಯಾವ ರಾಶಿಗಳಿಗೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಲಿದೆ ಅಂತ. ಮಧ್ಯಾಹ್ನ 3:13ಕ್ಕೆ ಚಂದ್ರಗ್ರಹಣ ಆರಂಭ, ಸಂಜೆ 6:47ಕ್ಕೆ ಚಂದ್ರಗ್ರಹಣ ಅಂತ್ಯ ಆಗಲಿದೆ. ओम रक्तोत्ताय नमः, ओम रक्तचंद्रयुक्ताय नमः, ओम रमणे नमः, ओम हृदयाय नमः, ओम सुरभे नमः, ओम सुंदराय नमः, ओम बालाय नमः, ओम बगलाय नमः, ओम भैरवाय